ಕರಿಯ ಚಲನಚಿತ್ರ ಇನ್ನು ಓಡ್ತಾ ಇದೆ. ಈ ಕರಿಯ ವಿಶೇಷತೆ ಏನು? ಕರಿಯ ಅನ್ನೋದೇ ವಿಶೇಷತೆ ಅಷ್ಟೇ. ಅಂದ್ರೆ ಒಂದು ರೌಡಿ ಬೇಸ್ ಸಬ್ಜೆಕ್ಟ್. ಹೇಗೆ ಅಂದ್ರೆ ನಾವು ಸಿನಿಮಾದಲ್ಲಿ ಒಂದು ಮಾರಲ್ ಇರುತ್ತೆ, ಖಂಡಿತ ಅದನ್ನ ಕಂಡ್ಕೊಂಡ್ರೆ ಬಹಳನೇ ಇಂಪಾರ್ಟೆಂಟ್ ನೋಡಿದವ್ರಿಗೆಲ್ಲ. ಅಂದ್ರೆ ಏನು ಮುಂದೆ ಏನು, ಸೊ ಇದಕ್ಕೆ ಈ ತರ ಒಂದು ಅಂತ್ಯ ಇದ್ಯಾ ಅನ್ನೋ ಒಂದು ಗೊತ್ತಾಗುತ್ತೆ ಹುಡುಗರಿಗಾಗ್ಲಿ ಯಾರಿಗೇ ಆಗ್ಲಿ, ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರಾಗ್ಲಿ. ಸೊ ಕರಿಯ ಅನ್ನೋದು ಒಂದು ನಿಜವಾದ ಒಂದು ಪ್ರೇಮ ಕಥೆ. ಹೇಗೆ ಒಬ್ಬ ರೌಡಿ ಆದವನು ಬೇಕಾದ್ರೆ ಒಂದ್ ಕೈಯಲ್ಲಿ ಒಂದು ಲಾಂಗ್ ಇಟ್ಕೊಂಡು 100 ಜನ ಬರ್ಲಿ ಆತ ಎದುರಿಸ್ತೀನಿ, ಕೈಯಲ್ಲಿ ಬರೀ ಒಂದ್ ಲಾಂಗ್ ಇಟ್ಕೊಂಡು 100 ಜನ ಎದುರಿಸ್ತೀನಿ ಅಂತ ಹೇಳ್ತಾನೆ. ಅದೇ ಅವನಲ್ಲಿ ಒಂದು ಎಲ್ಲೋ ಒಂದು ಹೃದಯದಲ್ಲಿ ಇನ್ನೂ ಒಂದು ಭಾಗದಲ್ಲಿ ತುಂಬಾನೇ ಸಾಫ್ಟ್ ಕಾರ್ನರ್ ಇರುತ್ತೆ. ಏನು ಅಂದ್ರೆ ಒಂದೇ ಒಂದು ಗುಲಾಬಿ ಹೂವ ಇಟ್ಕೊಂಡು ಐ ಲವ್ ಯು ಅಂತ ಅವ್ನಿಗೆ ಹೇಳಕ್ ಆಗಲ್ಲ, ಅವ್ನಿಗೆ ಹೇಳೋ ಕೆಪಾಸಿಟಿ ಇಲ್ಲ, ಆ ಧೈರ್ಯನೂ ಇಲ್ಲ. ಸೊ ಒಂದು ಗಂಡ್ಸು ಎಲ್ಲೇ ಏನೇ ಮಾಡಿದ್ರು ಒಂದು ಹೆಣ್ಣು ಮುಂದೆ ಅವನು ನಿಂತು ಆತನ ಇದನ್ನ ಹೇಳ್ಕೊಳ್ಳೋದು ಬಹಳನೇ ಕಷ್ಟ. ಸೊ ಈ ತರ ಒಂದು ಅಂಶನ ಹಿಡ್ಕೊಂಡು ಕರಿಯ ಮಾಡಿರೋದು. ಸರಿ, ನನಗಿಲ್ಲಿ ಕುತೂಹಲ, ಕರಿ ಬಣ್ಣದ ಬಗ್ಗೆ ನಿಮ್ಗೇನ್ ಅನ್ಸಿಕೆ? ಅದು ಹೀಗೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ನೀವು ಬೆಳಗಿದ್ದೀರಿ. ಕರಿಯ ಬಣ್ಣದ ಬಗ್ಗೆ ಏನ್ ಅನ್ಸುತ್ತೆ ಅಂತ? ಆಕ್ಚುಲಿ ಬಣ್ಣ ಎಲ್ಲೂ ಕೌಂಟ್ ಆಗಲ್ಲ. ಸೊ ಬಣ್ಣ ಅನ್ನೋದು ಈಗ ಕೆಂಪಮ್ಮ ಮಾಡ್ತೀವಿ ನೋಡಿದ್ರೆ ಅವ್ರು ಇನ್ನೊಂದ್ ತರ ಇರ್ತಾರೆ. ಸೊ ಆತರ ಒಬ್ಬೊಬ್ರಿಗೆ ಒಂದೊಂದು ಹೆಸರಲ್ಲಿ ಆ ಹೆಸರಿಗೆ ವಿಭಿನ್ನ ಇರ್ತಾರೆ ಅಷ್ಟೇ, ಏನೇನ್ ಮಾಡಲ್ಲ. ಅಂದ್ರೆ ಸಾಮಾನ್ಯವಾಗಿ ವಿಭಿನ್ನತೆ ಇರುತ್ತೆ ಬಯಸ್ತೀರಿ. ಸರಿ, ಇನ್ನು ಧ್ರುವ ಚಲನಚಿತ್ರದ ಕಥೆ? ಆಕ್ಚುಲಿ ಧ್ರುವದ್ದು ಬೇಸ್ ಬಂದು ಒಂದು ಕಾಲೇಜ್ ಟೀಮ್. ಸೊ ಅಲ್ಲಿ ಹೆಂಗೆ ಪಾಲಿಟಿಕ್ಸ್ ಇನ್ವಾಲ್ವ್ ಆಗುತ್ತೆ, ಸೊ ಅದನ್ನ ಒಬ್ಬ ಸ್ಟೂಡೆಂಟ್ ಹೇಗೆ ಅದನ್ನ ಅಪೋಸ್ ಮಾಡ್ತಾ ಬರ್ತಾನೆ. ಸೊ ಇದನ್ನೇ ಬೇಸ್ಡ್ ಆಗಿ ಇಟ್ಕೊಂಡು ಅದನ್ನ ಸಬ್ಜೆಕ್ಟ್ ಮಾಡೋದು. ಅಂದ್ರೆ ಫುಲ್ಲಿ ಬರೀ ಒಂದು ಕಾಲೇಜ್. ಸೊ ಅದ್ರಲ್ಲಿ ಏನಕ್ಕೆ ನಮ್ಗೆ ಎಲೆಕ್ಷನ್ ಬೇಕಾ? ಆಕ್ಚುಲಿ ಕಾಲೇಜ್ ಅನ್ನೋದು ಯಾಕೆ? ನಾವು ಬರೀ ವಿದ್ಯೆ ಕಲಿಯೋದಿಕ್ಕೆ, ಸೊ ನಮ್ಮ ಒಂದು ಜೀವನದ ಒಂದು ಮೆಟ್ಲು ಹಾಕೊಳ್ಳೋದಿಕ್ಕೆ. ಆಮೇಲೆ ಈ ರಾಜಕೀಯ ಬೇಕಾ ನಮ್ಗೆ? ರಾಜಕೀಯ ಏನಿದ್ರು ಕಾಲೇಜಿಂದ ಹೊರಗಡೆ ಇರ್ಲಿ. ದೇಶ ನಾಳಕ್ ವಿಧಾನಸೌಧ ಇದೆ, ಸೊ ಅಲ್ಲಿ ಆಳೋಣ, ಅಲ್ಲಿ ಬೇಕಾದ್ರೆ ಆತರ ಒಂದು ಇದಿದ್ರೆ ಅಲ್ಲಿ ಇದ್ ಮಾಡ್ಕೊಳ್ಳೋಣ. ಬಟ್ ಕಾಲೇಜಲ್ಲಿ ಬೇಕಾ ನಿಮ್ಗೆ ಪಾಲಿಟಿಕ್ಸ್ ಅನ್ನೋದೊಂದು ಫೌಂಡೇಶನ್ ಮಾಡ್ಕೊಂಡೆ. ಇನ್ನು ನಿನಗೋಸ್ಕರ ಚಲನಚಿತ್ರದ ವಿಶೇಷತೆ? ನಿನಗೋಸ್ಕರ ಒಂದು ಸಾಧಾರಣ ಒಂದು ಕಾಮಿಡಿ ಸಬ್ಜೆಕ್ಟ್ ಅಷ್ಟೇ, ಅದ್ರದ್ದು ಬಹಳ ಏನಿಲ್ಲ, ಅದ್ರಿಂದ ಏನೊಂದು ಮೊರಲು ಇಲ್ಲ, ಸಾಧಾರಣ ಕ್ಯಾಶುವಲ್ ಒಂದು. ಸರಿ, ನನಗೆ ಒಂದು ಪ್ರಶ್ನೆ ಏನಂದ್ರೆ, ನಟ ಯಾರಿಗೋಸ್ಕರ? ನಟ ಜನರಿಗೋಸ್ಕರ, ಜನತೆಗೋಸ್ಕರ. ಆತನ ಒಂದು ಅಂಶ ಒಳಗಡೆ ಇತ್ತು ಅಂದ್ರೆ ಖಂಡಿತ ಎಲ್ರು ರೀಚ್ ಆಗ್ತಾನೆ ಒಂದೊಂದು. ಸರಿ, ಇನ್ನು ನಿಮ್ಮ ಮುಂದಿನ ಚಲನಚಿತ್ರ ನೀನಂದ್ರೆ ಇಷ್ಟ, ಇದರ ವಿಶೇಷತೆ? ಆಕ್ಚುಲಿ ಅದು ಗೆಸ್ಟ್ ಅಪರೆನ್ಸ್ ಮಾಡಿದ್ ನಾನು ಮೇನ್ ಇಲ್ಲ, ಅದು ನಮ್ಮ ಸುರೇಶ್ ರಾಜ್ ಅಂತ ಇದಾರೆ, ಅವ್ರ ಹೀರೋ ಆಕ್ಚುಲಿ. ಸೊ ನಾನು ಗೆಸ್ಟ್ ಅಪರೆನ್ಸ್ ಅಷ್ಟೇ. ಸರಿ, ನಿಮ್ಗೆ ಯಾರು ಇಷ್ಟ? ನಿಮ್ಗೆ? ನಮ್ಗೆ ನಮ್ಮ ಅನ್ನದಾತರು ಎಲ್ಲ, ನಮ್ಮ ಅಭಿಮಾನಿಗಳು ಎಲ್ರು ಅವ್ರೆ ನಮ್ಗಿಷ್ಟ. ಸರಿ, ಇನ್ನು ಕಿಟ್ಟಿ ಚಲನಚಿತ್ರ? ಕಿಟ್ಟಿ ಚಲನಚಿತ್ರ ಬಂದು ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸಬ್ಜೆಕ್ಟ್. ಅದು ಒಬ್ಬ ಸಾಧಾರಣ ಒಬ್ಬ ಹುಡುಗನ್ನ ಹೇಗೆ ಅವನ್ನ ಕ್ರಿಮಿನಲ್ ಆಗಿ ಮಾಡಕ್ಕೋ, ಇಲ್ಲಾಂದ್ರೆ ಅವನ ಕೈಯಿಂದ ಒಂದು ಅಪರಾಧ ಮಾಡ್ಲಿಕ್ಕೆ ಪ್ರಮೋಟ್ ಮಾಡ್ತಾರೆ ಜನ ಅನ್ನೋ ಒಂದು ಅಂಶನ ಇಟ್ಕೊಂಡು ಮಾಡಿದೀವಿ. ಸೊ ಅಂದ್ರೆ ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿ ಚೆನ್ನಾಗಿದ್ದ ಫ್ಯಾಮಿಲಿನ ಬೇಕು ಅಂತ ಕೆಣಕಿ ಅವ್ರ ಫ್ಯಾಮಿಲಿ ಮೇಲೆ ದಂಗೆ ಮಾಡಿ ಎಲ್ರೂ ಸಾಯಿಸಿ ಬರೀ ಅತ್ತಿಗೆ ಆತ ಇಬ್ರೇ ಉಳ್ಕೋತಾರ ಕಿಟ್ಟಿಯನ್ನ. ಸೊ ಆತ ಮತ್ತೆ ಸಿಟಿಗೆ ಬಂದಾಗ್ಲೂ ಅವ್ನ ಅಲ್ಲೂ ಬಿಡಲ್ಲ, ಅವ್ನ ಅಲ್ಲಿಗೂ ಹುಡ್ಕೊಂಡ್ ಬರ್ತಾರೆ. ಸೊ ಅವನು ಮುಗಿಸ್ಬೇಕು ಅನ್ಕೊಂಡು. ಸೊ ಅಲ್ಲಿಂದ ಕತೆ ಹೇಗೆ ಮುಂದಕ್ಕೆ ಹೋಗುತ್ತೆ, ಆತ ಏನೇನ್ ಮಾಡ್ತಾನೆ. ಇನ್ನು ಲಾಲಿ ಹಾಡು, ಈ ಹೆಸರೇ ತುಂಬಾ ಚೆನ್ನಾಗಿದೆ. ಇದರಲ್ಲಿ ತಮ್ದು ಭಿನ್ನ ಅಭಿನಯ ಅಂತ ಕೇಳಿದೆ. ಹೌದು, ಹೇಗಿದು ಭಿನ್ನ? ಇಲ್ಲಿವರೆಗೂ ದರ್ಶನ್ ಏನೋ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಒಂದ್ ಸಿನಿಮಾದಿಂದ ಇನ್ನೊಂದ್ ಸಿನಿಮಾ ನಾನು ಯಾವತ್ತೂ ಎತ್ಕೊಳ್ತಾನೆ ನಾನು ಕೇಳ್ತಾ ಇದ್ದೆ, ಬೇಡ ಸರ್ ಇದು ಈ ತರ ಮಾಡೋಣ, ಸರ್ ಈ ತರ ಮಾಡೋಣ, ಅಂದ್ರೆ ಸಬ್ಜೆಕ್ಟ್ ವೈಸೇ ಮಾಡ್ತಾ ಇದ್ದೆ. ಸೊ ಒಂದ್ಸಲಿ ನಮ್ಮ ಸಾರಾಗೊಂದ್ರು ನಾ ಗೋವಿಂದಮ್ಮ, ಯಾಕಂದ್ರೆ ನಾವು ಚಿಕ್ಕದ್ರಿಂದ ಅವ್ರು ನೋಡೋದ್ರಿಂದ ನಾವು ಅವ್ರನ್ನ ಮಾಮ ಅಂದು ಈಗ್ಲೂ ಅವ್ರ ಹಂಗೇನೆ ನಾವು ಮಾಮ ಅಂತಾನೆ ಮಾತಾಡ್ಸೋದು ಅವ್ರನ್ನ. ಸೊ ಗೋವಿಂದಮ್ಮ ಅವ್ರ ಒಂದ್ಸಲಿ ಮನೆಗ್ ಬಂದ್ರು. ಮನೆಗ್ ಬಂದು ಇಷ್ಟು ಆಕ್ಚುಲಿ ಒಂದ್ ಪಿಕ್ಚರ್ ಮಾಡೋಣ ದರ್ಶನ್ ಅಂತ. ಆಯ್ತು ಮಾಮ ಮಾಡೋಣ ಅದಕ್ಕೆ. ಸೊ ಇಷ್ಟು ದಿನ ನೀನ್ ಏನು ಮಾಡಿದ್ಯಾ ಇದನ್ನ ಚೇಂಜ್ ಮಾಡೋಣ, ಒಂದು ಟರ್ನ್ ಮಾಡೋಣ ಅಂತ ಹೇಳಿ ಅವ್ರು ಲಾಲಿ ಆಡೋ ಸಬ್ಜೆಕ್ಟ್ ಮಾಡ್ಸಿದ್ರು. ಸೊ ಒಂದು ಫೈಟ್ ಇಲ್ದೆ ದರ್ಶನ್ ಅಂದ್ರೆ ಎಲ್ಲ. ಆಮೇಲೆ ಇದು ಮೇನ್ ಇದಕ್ಕಿಂತ ಮುಂಚೆ ನಿಮ್ಗೊಂದು ಪಾಯಿಂಟ್ ಹೇಳಕ್ ಬರ್ತಾ ಇದ್ದೀನಿ ನಾನು. ಏನಂದ್ರೆ ಇವತ್ತಿನ ದಿನ ನಾವ್ ಯಾವ ತರ ಸಿನಿಮಾ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ. ಕನ್ಫ್ಯೂಸ್, ಬಹಳನೇ ಕನ್ಫ್ಯೂಸ್. ಯಾಕೆ ಅಂತಂದ್ರೆ ಈ ಹುಡುಗರು ಏನ್ ಕೇಳ್ತಾರೆ, ಹುಡುಗಿರು ಏನ್ ಕೇಳ್ತಾರೆ ಅನ್ನೋದೊಂದೇ ನಮ್ಗೀಗ ಮೇನ್ ಕಾಸ್ ಆಗಿರೋದು. ಆಕ್ಚುಲಿ ಬಹಳ ಜನ ಯಾರೇ ನನ್ಗೆ ಅಭಿಮಾನಿಗಳು ಫೋನ್ ಮಾಡಿದ್ರೆ ಹುಡುಗಿರು, ಸರ್ ನಿಮ್ ಕರಿಯ ಹಂಗಿತ್ತು ಸರ್, ಕರಿಯ ಹಂಗಿತ್ತು ಸರ್, ಸೂಪರ್ ಆಗಿತ್ತು ಸರ್, ಅದಿತ್ತು ಸರ್.
ಹುಡುಗರು ಫೋನ್ ಮಾಡಿದ್ರೆ ಸರ್ ಲಾಲಿ ಹಾಡು ಚೆನ್ನಾಗಿತ್ತು, ಆ ಸೆಂಟಿಮೆಂಟ್ ಚೆನ್ನಾಗಿತ್ತು, ಆ ಮದರ್ ಮತ್ತೆ ಸಂದು ಒಂದು ಪ್ರೀತಿ ವಿಶ್ವಾಸ ಇದೆ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನಾನ್ ಅನ್ಕೊಂಡೆ ನಾವೆಲ್ಲಾರು ತಪ್ಪು ಮಾಡುದು ಅಪ್ಪ. ಆಕ್ಚುಲಿ ಯಾರಿಗ ಇಷ್ಟ ಆಗ್ಬೇಕಾಗಿತ್ತು ಸಬ್ಜೆಕ್ಟ್ ಅದು ಅವ್ರಿಗೆ ಇಷ್ಟ ಆಗಿಲ್ಲ, ಯಾರಿಗ ಇಷ್ಟ ಆಗ್ಬೇಕಾಗಿತ್ತು ಇದು ಇವ್ರಿಗೆ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಹುಡುಗಿರ ನಾನು ಕೇಳ್ತಿದ್ದೆ, ಅಲ್ಲಮ್ಮ ಹುಡುಗಿರ್ ನಿಮ್ಗೊಂದು ಸಾಫ್ಟ್ ಟಚ್ ಇರುತ್ತೆ, ನಿಮ್ಮ ಸಾಫ್ಟ್ನೆಸ್ ಬಿಟ್ಟು ಹೋಗ್ತಾ ಇದಾರಲ್ಲ ನಿಮ್ ಲೈಫ್ ಅಲ್ಲಿ. ಯಾಕಂದ್ರೆ ಯಾರೇ ಆದ್ರೂ ಅವ್ರು ಬರೀ ಲಾಂಗ್ ಚೇನೆ ಕೇಳ್ತಾ ಇದಾರೆ, ಏನಕ್ಕೆ ಈ ತರ? ಸೊ ಬರೀ ಲಾಂಗ್ ಚೇನೆ ಜೀವನ ಅದಲ್ಲಮ್ಮ. ನೀವು ಲಾಲಿ ಹಾಡು ನೋಡಿದ್ರಿ ಸರ್, ಇಷ್ಟ ಆಯ್ತು, ಬಟ್ ಕರಿಯ ತುಂಬಾ ಇಷ್ಟ ಆಯ್ತು ಸರ್. ಸರ್ ಹಿಂಗೆ ಹೇಳೋರು. ಸೊ ಅದರಿಂದ ಲಾಲಿ ಹಾಡು ಒಂದು ಫೈಟ್ ಇಲ್ದೆ, ಒಂದು ಆರೋಗ್ಯನ್ಸಿ ಇಲ್ದೆ, ಸೊ ಒಂದು ಸಾಫ್ಟ್ ಆಗಿ ಒಂದು ತಾಯಿ ಮಗನ ಪ್ರೀತಿ ವಿಶ್ವಾಸ, ಸೊ ಅದ್ರ ಮೇಲೆ ಬೇಸ್ಟ್ ಆಗಿರುತ್ತೆ. ಸರಿ, ಇನ್ನು ಬಿಡುಗಡೆಗೆ ಸಿದ್ಧವಾಗಿರುವ ಚಲನಚಿತ್ರ ನಮ್ಮ ಪ್ರೀತಿಯ ರಾಮು. ಇದ್ರಲ್ಲಿ ಏನೋ ನಿಮಗೆ ಕಣ್ಣೇ ಕಾಣಲ್ಲಂತೆ? ಕಣ್ ಕಾಣಲ್ಲ ಅಂತಲ್ಲ ಸರ್, ಸಿನಿಮಾ ಪೂರ್ತಿ ಮೊದ್ಲಿಂದ ಹಿಡಿದು ಕೊನೆವರೆಗೂ ಕಣ್ಣೇ ಕಾಣಲ್ಲ. ಅವನು ಹುಟ್ಟು ಕುರುಡ ಅವನು. ಆಕ್ಚುಲಿ ಇದು ಒಂದು ಬೇಸ್ಡ್ ಬಂದು ನಮ್ಮ ಮಲಯಾಳಂ ಸಿನಿಮಾ ವಾಸಂತಿ ಲಕ್ಷ್ಮಿ ಪಿನಿಯನ್ ಯಾನಮ್ ಅಂತ ಹೇಳಿ, ಕಲಾಭವನ್ ಮಣಿ ಅಂತ ಹೇಳಿ ಅವರು ಮಾಡಿರೋಂತ ಸಿನಿಮಾ. ಅದನ್ನ ತಮಿಳಲ್ಲಿ ಕಾಶಿ ಅಂತ ಮಾಡಿದ್ರು, ವಿಕ್ರಮ್ ಸರ್ ಮಾಡಿದ್ರು. ಸೊ ಕನ್ನಡಕ್ಕೆ ನಾವು ಮಾಡಿದ್ವಿ. ಸೊ ಬಹಳ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಸಬ್ಜೆಕ್ಟ್ ಅದು. ಒಂದು ಬೀದಿಲಿರೋ ಭಿಕ್ಷೆ ಬೇಡ್ಕೊಂಡು, ಭಿಕ್ಷೆ ಅಂದ್ರೆ ಆತನಲ್ಲಿರೋ ಟ್ಯಾಲೆಂಟ್ ತೋರಿಸಿ ಅದರಿಂದ ಸಂಪಾದನೆ ಮಾಡಿ ಇಡೀ ಮನೆ ಸಂಸಾರ ನಡೆಸ್ತಾ ಇರ್ತಾನೆ. ಸೊ ಆಕ್ಚುಲಿ ಅದು ಹೇಳೋದು ಯಾವ ತರ ಮಾಡ್ತಾ ಇದ್ರಿ ಅಂತ ಒಂದ್ಸರಿ ತೋರಿಸ್ಬಿಡಿ. ಆಕ್ಚುಲಿ ಈ ಬ್ಲಾಕ್ ಐಬಾಲ್ ನ ನೋಡಿ ಇಷ್ಟ ಮಾಡ್ಬೇಕು, ಇಡೀ ಸಿನಿಮಾ ಹಿಂಗೆ ಮಾತಾಡ್ಬೇಕು, ಹಿಂಗೆ ಇರ್ಬೇಕು. ಸೊ ಹಿಂಗೆ ಅನ್ಕೊಂಡೆ ಓಡಾಡ್ಬೇಕು. ಸೊ ಇದೇ ಫುಲ್ ಇಡೀ ಸಿನಿಮಾಗೆ ತುಂಬಾ ಕಷ್ಟ ಅಲ್ವಾ ಆತರ ಮಾಡೋದು? ಅಂದ್ರೆ ತುಂಬಾ ಹೊತ್ತು ಗೇನ್ ಮಾಡಕ್ ಆಗಲ್ಲ, ಅದು ಟೈಮಿಂಗ್ ಸ್ಪ್ಯಾನ್ ಆಗಲ್ಲ. ಯಾಕಂದ್ರೆ ನಾವು ನ್ಯಾಚುರಲ್ ಆಗಿರೋದನ್ನ ಅಬ್ನಾರ್ಮಲ್ ಮಾಡಿದಾಗ ಸ್ವಲ್ಪ ನರ್ವ್ಸ್ಗೆ ಒಳಗಡೆ ಅದೆಲ್ಲ ಟ್ವಿಸ್ಟ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಸರಿ, ಇನ್ನೊಂದು ಚಲನಚಿತ್ರ ಲಂಕೇಶ್ ಪತ್ರಿಕೆ. ಹೌದು ಸರ್. ಇದರ ವಿಶೇಷತೆ? ಇದು ಪೂರಾ ಬಂದು ಪತ್ರಿಕೋದ್ಯಮ. ಸೊ ಜರ್ನಲಿಸಂ ಬಗ್ಗೆ ಏನು, ಸೊ ಅದಕ್ಕೆ ಹೇಗೆ ಪಾಲಿಟಿಕ್ಸ್ ಇನ್ವಾಲ್ವ್ ಆಗುತ್ತೆ, ಅಂಡರ್ ವರ್ಲ್ಡ್ ಇನ್ವಾಲ್ವ್ ಆಗುತ್ತೆ, ಸೊ ಅದ್ರದ್ದೆಲ್ಲ ಒಂದು ಫೌಂಡೇಶನ್ ಮಾಡಿ, ಸೊ ಅದು ಈ ತರ ಮಾಡಿದ್ರೆ ಹಿಂಗಿರುತ್ತೆ. ಸೊ ಇದನ್ನ ಮಾಡಿ ನಮ್ಮ ಲಂಕೇಶ್. ಇನ್ನು ಚಿತ್ರೀಕರಣ ಆಗ್ತಾ ಇರುವಂತಹ ಚಲನಚಿತ್ರ ನಿಮ್ಮ ಹೆಸರೇ. ಇದೇನಿದೆ, ಏನೋ ಒಂಥರ ಟ್ರೆಂಡ್, ಒಂದೊಂದ್ಸರಿ ನಟನ ಹೆಸರು, ನಟಿ ಹೆಸರು ಸಾಮಾನ್ಯವಾಗಿ ಒಂದೊಂದು ಚಲನಚಿತ್ರ ಬರ್ತಾ ಇದೆ. ಆಮೇಲೆ ಇನ್ನೂ ಜನಕ್ಕೆ ಕೆಲವರಿಗೆ ಕುತೂಹಲ ಇರ್ಬೋದು, ಈ ದರ್ಶನ್ ಅನ್ನೋದು ಚಲನಚಿತ್ರಕ್ಕೆ ಬಂದಾಗ ಏನಾದ್ರು ಇಟ್ಕೊಂಡ್ರ ಅಂತ. ಸರ್ ಫಸ್ಟ್ ಆಫ್ ಆಲ್ ಅದನ್ನೇ ನಿಮ್ಗೆ ಹೇಳ್ತೀನಿ, ಹುಟ್ಟಿದಾಗಿಂದ ಇವತ್ತರವರೆಗೂ ದರ್ಶನ್ ಅನ್ನೋದು ಹುಟ್ಟಿದಾಗಿಂದ ಇಟ್ಟಿದ ಹೆಸರು. ಒಂದ್ಸಲಿ ಯಾವ್ದೋ ಒಂದು ಸಿನಿಮಾಗೆ ಅಂತ ಹೋಗಿದ್ದೆ, ಒಬ್ಬ ದೊಡ್ಡ ಡೈರೆಕ್ಟರ್ನ ಮೀಟ್ ಮಾಡಕ್ ಹೋಗಿದ್ದೆ. ಸೊ ಆಯ್ತು, ಓಕೆ ಮಾಡೋಣ ದರ್ಶನ್, ಅದಕ್ಕೇನು. ಅವಾಗ ನಾನು ವಿಲನ್ ಮಾಡ್ಬೇಕಾದ್ರೆ, ಬಟ್ ದರ್ಶನ್ ಹೆಸರು ಯಾಕೋ ಅಷ್ಟು ಚೆನ್ನಾಗಿಲ್ಲ. ಯು ಡೂ ಒನ್ ಥಿಂಗ್, ನೀನು ಹೆಸರು ಚೇಂಜ್ ಮಾಡ್ಬಿಡೋಣ, ಒಳ್ಳೆ ಹೆಸರು ಇಡೋಣ. ಸೊ ಅವ್ರು ದೊಡ್ಡ ಡೈರೆಕ್ಟರ್ ಆದ್ರೂ ಅವಾಗ ಸ್ವಲ್ಪ ನಂಗೆ ಮಾತಾಡೋಣ, ಇಲ್ಲಿ ಮಾತಾಡ್ಬೇಕು ಅಂತ ಹೇಳಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರ್, ಬೇಕಾದ್ರೆ ನೀವು ಅವಕಾಶ ಕೊಡದೇ ಇದ್ರು ನನಗೆ ಬೇಜಾರಿಲ್ಲ, ಕೊಟ್ರು ನನಗೆ ಬಂದ್ ಮಾಡಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ಇಟ್ಟಿದ ಹೆಸರಿದು ದರ್ಶನ್ ಅನ್ನೋದು ನಂಗೆ ಸಾಕದು, ಅದನ್ನೇ ನಾನು ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕಂತಿದ್ದೀನಿ ಹೊರತು ನಮ್ ಕೊಟ್ಟಿರೋ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದು ನಾನು ದರ್ಶನ್ ಅಂತ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಬಿಟ್ಟೆ, ಸಿನಿಮಾನೇ ಬಿಟ್ಬಿಟ್ಟೆ ಅದನ್ನ. ಸರಿ, ನಿಮ್ಮ ಅದು ಹುಟ್ಟದಾಗಿಂದ ಇರುವಂತ ಹೆಸರು ನಿಮ್ ತಂದೆ ತಾಯಿ ಇಟ್ಟಂತ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.